ಸಾರಿಗೆ ನೌಕರರ ಪ್ರತಿಭಟನೆ ಎಬ್ಬಿಸಿ ಮೈಸೂರಿನಲ್ಲೂ ಕೂಡ ತಟ್ಟಿದೆ. ಮೈಸೂರಿನಲ್ಲಿರುವಂತಹ ಪ್ರಯಾಣಿಕರು ಬಹುತೇಕರು ಪರದಾಡ್ತಿದ್ದಾರೆ. ಬೆಳಗಿನಿಂದಲೂ ಕೂಡ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣಕ್ಕೆ ಬಂದಿರುವಂತಹ ಪ್ರಯಾಣಿಕರು ಬೇರೆ ಬೇರೆ ಸ್ಥಳಗಳಿಗೆ ತೆರಳಲಿಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡ್ತಿದ್ದಾರೆ. ಇವತ್ತು KSRTC ಬಸ್ಗಳು ಸಂಪೂರ್ಣವಾಗಿ ಸಂಚಾರವನ್ನ ನಿಲ್ಲಿಸ್ತಿವೆ. ಈ ಕಾರಣಕ್ಕಾಗಿ ಖಾಸಗಿ ಬಸ್ಗಳ ಮೊರೆಯನ್ನು ಕೂಡ ಹೋಗ್ತಿದ್ದಾರೆ. ನಾನೀಗ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಲ್ಲಿದ್ದೀನಿ. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು. ಮೈಸೂರಿನಿಂದ ಬೇರೆ ಬೇರೆ ಭಾಗಕ್ಕೆ ತೆರಳಲಿಕ್ಕೆ ಅಂದ್ರೆ ಮೈಸೂರಿಂದ ಬೆಂಗಳೂರು, ಹಾಸನ, ಚಾಮರಾಜನಗರ, ಮಡಿಕೇರಿ, ತುಮಕೂರು, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳು, ಇನ್ನುಳಿದಂತೆ ಬೇರೆ ಬೇರೆ ರಾಜ್ಯಗಳು ಅಂದ್ರೆ ಕೇರಳ, ತಮಿಳುನಾಡು ಸೇರಿದಂತೆ ಹಲವು ಕಡೆಗಳಿಗೆ ತೆರಳಲಿಕ್ಕೂ ಕೂಡ ಸಾಕಷ್ಟು ತ್ರಾಸವನ್ನ ಪಡ್ತಿದ್ದಾರೆ. ಪ್ರತಿದಿನ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಿಂದ ಬೆಂಗಳೂರಿಗೆ ಪ್ರತಿ 10 ನಿಮಿಷಕ್ಕೊಂದು ಬಸ್ಸು ತೆರಳುತ್ತಿತ್ತು. ಹಾಗಾಗಿ ಮೈಸೂರಿನಿಂದ ಬಹುತೇಕರು ಬೆಂಗಳೂರಿಗೆ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಖಾಸಗಿ ಕಂಪನಿ ಸೇರಿದಂತೆ ಅಥವಾ ಸರ್ಕಾರಿ ಕಚೇರಿಗಳಿಗೆ ಮೈಸೂರಿನಿಂದಲೇ ಪ್ರಯಾಣವನ್ನ ಬೆಳೆಸ್ತಿದ್ರು. ಆದ್ರೆ ಇವತ್ತು ಸಾಕಷ್ಟು ಪರಿತಪ್ಪಿಸ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಒಂದಷ್ಟು ಬಸ್ಗಳಿಗೆ ಕುಳಿತಿದ್ದಾರೆ, ಆದ್ರೆ ಬಸ್ಗಳು ಸಂಚಾರವನ್ನ ಆರಂಭಿಸಿಲ್ಲ. ಇನ್ನು ತಡರಾತ್ರಿ ಬಂದಂತಹ ಬಸ್ಗಳೆಲ್ಲವೂ ಕೂಡ ಡಿಪೋಗೆ ತೆರಳ್ತಿವೆ. ಹೀಗಾಗಿ ಪ್ರಯಾಣಿಕರು ಏನ್ ಮಾಡಬೇಕು ಅನ್ನೋ ದಿಕ್ಕು ತೋಚದೆ ಖಾಸಗಿ ಬಸ್ಗಳ ಮೊರೆ ಹೋಗ್ತಿದ್ದಾರೆ. ಮತ್ತಷ್ಟು ಮಂದಿ ಬಸ್ಸಿನಲ್ಲಿ ಕುಳಿತವರು ಕೂಡ ಕೆಳಗೆ ಇಳಿದು ಮತ್ತೆ ವಾಪಸ್ ತೆರಳುವಂತ ಕೆಲಸಕ್ಕೆ ಬಂದಿರ್ತಾರೆ. ನಮ್ಮ ಜೊತೆ ಪ್ರಯಾಣಿಕರಿದ್ದಾರೆ, ಮಾತಾಡಿಸೋ ಕೆಲಸಕ್ಕೆ ಬಂದಿರ್ತಾರೆ. ಮೇಡಮ್, ಎಲ್ಲಿ ಹೊರತಾವು? ಸರ್, ನಾನು ಮೈಸೂರು ಅವಳೆ. ಸಿದ್ಧಾರ್ಥ ಲೇಔಟ್. ಅದೇ ಬ್ಯಾಂಗ್ಳೂರ್ಗೆ ಹೋಗೋದಿತ್ತು, ಆಫೀಸ್ ಇರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಟ್ಟಿಲ್ಲ. ಸೊ ಹಾಗಾಗಿ ಬಸ್ ಹುಡುಕ್ತಿದ್ದೀವಿ. ಸೊ ಬಸ್ ಯಾವುದು ಇಲ್ಲ, ವೇಟ್ ಮಾಡ್ತದೆ. ನೋಡೋಣ ಏನಾಗುತ್ತೆ, ಏನು ಡಿಸಿಷನ್ ತಗೊಂತಾರೆ, ಏನು ಬರುತ್ತೆ ನೋಡಬೇಕು. ಫಸ್ಟ್ ಡೇನೇ ಪ್ರಾಬ್ಲಮ್ ಫ್ರೆಂಡ್ಲಿ ಇದು ಇಕ್ಕಟ್ಟೆ ಎಲ್ಲ, ಎಸ್ಪೆಷಲಿ ಎಂಪ್ಲಾಯೀಸ್ ಇರೋರ್ಗೆಲ್ಲ. ಈಗಂತೂ ಕೊರೋನಾ ಇರೋದ್ರಿಂದ ನಾವೆಲ್ಲ ಅಡ್ಜಸ್ಟ್ ಹೋಮ್ಗೆ ಈಗ ಕೂಗ್ತಿದ್ದಾರೆ. ಸೊ ಈ ಥರ ಎಲ್ಲ ಸಿಚುವೇಶನ್ ಬಂದಾಗ ನಮಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ರನ್ ಮಾಡ್ತೀನಿ ಅಂತ ಏನಾದ್ರು ಹೇಳಿದ್ರೆ ಮೇಡಮ್? ಸೊ ಒಂದಷ್ಟು ಜನ ಒಪ್ಕೊಂತಿದ್ದಾರೆ ಅಂತ ಡ್ರೈವರ್ಸ್ ಹೋಗೋದಕ್ಕೆ, ಒಂದಷ್ಟು ಜನ ಒಪ್ತಾ ಇಲ್ಲ. ಸೊ ಹಂಗಾಗಿ ಸೊ ಹಂಗಾಗಿ ನಮಗೂ ಗೊತ್ತಿಲ್ಲ ಸರ್ ಹೆಂಗೆ ಅಂತ. ಸ್ವಲ್ಪ ಜನ ಒಪ್ಪಿದ್ದಾರೆ, ಸ್ವಲ್ಪ ಜನ ಒಪ್ತಾ ಇಲ್ಲ. ನೋಡೋಣ ಏನಾಗುತ್ತೆ. ಹೀಗೆ ಕಂಟಿನ್ಯೂಸ್ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ತೀವಿ? ಕಂಟಿನ್ಯೂಸ್ ಪ್ರಾಬ್ಲಮ್ ಆದರೆ ಆಫ್ಕೋರ್ಸ್ ಗವರ್ಮೆಂಟ್ ಏನು ಡಿಸಿಷನ್ ತಗೊಳುತ್ತೆ ವೇಟ್ ಮಾಡಿ ನೋಡ್ಬೇಕದನ್ನ. ನೋಡೋಣ ಏನಾಗುತ್ತೆ ಅಂತ. ಬಟ್ ಏನಾದ್ರು ಆಗಲಿ ಒಳ್ಳೇದಾಗಲಿ ಎಲ್ಲರಿಗೂ ಅಷ್ಟೇ. ಥ್ಯಾಂಕ್ ಯು. ಪ್ರಯಾಣಿಕರ ಮಾತು. ಪ್ರಯಾಣಿಕರು ಹೇಳೋದೇನಂತಂದ್ರೆ, ನಾವು ವರ್ಕ್ ಫ್ರಮ್ ಹೋಮ್ಗೆ ಅಡ್ಜಸ್ಟ್ ಆಗಿದ್ವಿ. ಒಂದಷ್ಟು ಮಂದಿ ಬೆಂಗಳೂರಿಗೆ ತೆರಳಬೇಕಿತ್ತು, ಆದ್ರೆ ಅದು ಸಾಧ್ಯ ಆಗ್ತಿಲ್ಲ ಅಂತೇಳಿ ಅವರು ದುಗುಡವನ್ನು ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಬಹುತೇಕರು ಬಸ್ ಹತ್ತಿದ್ದಾರೆ, ಬಸ್ಸಿನಲ್ಲಿ ಕೂಡ ಕುಳಿತಿದ್ದಾರೆ. ಅಂದ್ರೆ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಏನ್ ಮಾಡ್ಬೇಕು ಇವತ್ತು ಅಂತ ನಮಗೆ ಗೊತ್ತಾಗ್ತಿಲ್ಲ ಅಂತೇಳಿ ಅವರು ಆತಂಕವನ್ನು ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಈಗಾಗಲೇ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ವಹಿಸಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಾಯ್ದುಕೊಳ್ಳಲಾಗಿದೆ. ಪೊಲೀಸರೆಲ್ಲರೂ ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಯಾವುದೇ ಅಂದ್ರೆ ಬಸ್ಗಳಲ್ಲಿ ಅಥವಾ ಪ್ರಯಾಣಿಕರಿಗೆ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಹುತೇಕರು ಬಂದಿದ್ದಾರೆ. ಇನ್ನು ಬಂದಿರುವಂತಹ ಪ್ರಯಾಣಿಕರು ಅಂದ್ರೆ ಎಲ್ಲರನ್ನು ಕೂಡ ಸುಗಮವಾಗಿ ಅವರ ಸ್ಥಳಗಳಿಗೆ ಕಳಿಸ್ಬೇಕು ಅನ್ನೋದು ಅವರ ಗುರಿಯಾಗಿದೆ. ಆ ಕಾರಣಕ್ಕಾಗಿ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಇನ್ನು ಇದು ಕೇವಲ ಬೆಂಗಳೂರಿಗೆ ತೆರಳುವಂತಹ ಒಂದು ಕಡೆಯ ಪ್ರಾಬ್ಲಮ್ ಅಲ್ಲ, ಬೇರೆ ಬೇರೆ ಕಡೆಯೂ ಕೂಡ ಇದೇ ಪ್ರಾಬ್ಲಮ್ ಇದೆ. ನೀವು ಸಂಪೂರ್ಣವಾಗಿ ಸಬರ್ಬನ್ ಬಸ್ ನಿಲ್ದಾಣದ ದೃಶ್ಯಾವಳಿಗಳನ್ನ ಗಮನಿಸ್ತಿರ್ಬೋದು. ಇಲ್ಲಿ ಎಲ್ಲವೂ ಕೂಡ ಖಾಲಿಯಾಗಿ ಗೋಚರಿಸ್ತಿದೆ, ಎಲ್ಲವೂ ಕೂಡ ಬಿಕೋ ಅಂತಿದೆ. ಕೇವಲ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಬೇರೆ ಕಡೆಗೆ ತೆರಳುವವರ ಸ್ಥಿತಿ ಕೂಡ ಅಷ್ಟೇ ಚಿಂತಾಜನಕ. ಅಂದ್ರೆ ಮೀನ್ಸ್ ಇಲ್ಲಿಂದ ಹೆಂಗೆ ತೆರಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತೇಳಿ ಈ ತುಮಕೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಈ ಭಾಗಕ್ಕೆ ತೆರಳುವವರು ಕೂಡ ಪರಿತಪ್ಪಿಸ್ತಿದ್ದಾರೆ. ಒಂದಷ್ಟು ಮಂದಿ ಮಹಿಳೆಯರು ಪ್ರತಿದಿನ ನಮಗೆ ಶಕ್ತಿ ಯೋಜನೆ ಇತ್ತು, ಉಚಿತವಾಗಿ ನಾವು ತೆರಳ್ತಿದ್ವಿ, ಆದ್ರೆ ಇವತ್ತು ದುಡ್ಡು ಕೊಟ್ಟು ಖಾಸಗಿ ವಾಹನದಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಅಂತೇಳಿ ಅವರು ಹೇಳುವಂತ ಕೆಲಸಕ್ಕೆ ಮುಂದಾದ್ರೆ, ಒಂದಷ್ಟು ಮಂದಿ ನೌಕರರು ನಾವು
ಕೆಲ್ಸಕ್ಕೆ ಹೋಗ್ತಿದ್ವಿ, ಹಾಗಾಗಿ ನಮ್ಗೆ ವಿಚಾರ ಗೊತ್ತಿರಲಿಲ್ಲ. ವಿಚಾರ ಗೊತ್ತಿದ್ರೆ ಖಂಡಿತ ನಾವು ಬರ್ತಾನೆ ಇರಲಿಲ್ಲ. ಒಂದಷ್ಟು ರಜಾ ಹಾಕಿ ಮನೆಯಲ್ಲೇ ಉಳಿದ್ಬಿಡ್ತಿದ್ವಿ ಅಂತ ಹೇಳಿ ಕೂಡ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಸಾರಿಗೆಗಳು ಕೂಡ ಅಂದ್ರೆ ಮೈಸೂರಿನಿಂದ ಅಲ್ಲಿಗೆ ತೆರಳುವಂತಹ ಸಾರಿಗೆಗಳಲ್ಲಿ ಕೂಡ ವ್ಯತ್ಯಯ ಉಂಟಾಗಿದೆ. ಈಗ ಬರ್ತಿರುವಂತಹ ಬಸ್ಗಳೆಲ್ಲವೂ ಕೂಡ ಒಂದಷ್ಟು ಬಸ್ಗಳು ಡಿಪೋಗೆ ತೆರಳ್ತಿವೆ. ಅಂದ್ರೆ ನಿನ್ನೆ ಕಾರ್ಯಚಟುವಟಿಕೆಗಳನ್ನ ಮಾಡಿ ಬಂದಿರುವಂತಹ ಬಸ್ಗಳು ಈಗ ಡಿಪೋಗೆ ತೆರಳ್ತಿದ್ವಿ. ನಮ್ಮ ಜೊತೆ ಅಂದ್ರೆ ಒಂದಷ್ಟು ಮಂದಿ ಮಾತನಾಡ್ತಾ ಅದೇ ದುಗುಡವನ್ನು ತೋಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ನಾವು KSRTC ಯಾವುದೇ ಮಾದರಿಯ ಬಸ್ಗೆ ಹತ್ತಿದ್ರು ಕೂಡ ಬಸ್ಸು ಸಾಧ್ಯ ಆಗ್ತಿಲ್ಲ, ಬಸ್ಸು ಪ್ರಯಾಣವನ್ನ ಬೆಳೆಸ್ತಿಲ್ಲ, ಅದು ನಮ್ಗೆ ಅತಿ ಹೆಚ್ಚು ಆತಂಕವನ್ನ ಉಂಟು ಮಾಡಿದೆ ಅನ್ನೋ ಮಾತುಗಳನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಆ ಮೂಲಕ ಈಗ KSRTC ನೌಕರರ ಪ್ರತಿಭಟನೆ ಎಬ್ಬಿಸಿ ಮೈಸೂರಿನ ಜನತೆಗೂ ಕೂಡ ತಟ್ಟಿದೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.